ಇಲ್ಲಿವರೆಗೂ ಬಿಗ್ ಬಾಸ್ ಮನೆ ಒಳಗೆ ನಡೆಯೋ ಯುದ್ಧಗಳನ್ನ ನೋಡಿದ್ದೀರಾ, ಆದ್ರೆ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಕ್ಕೆ ಒಂದು ಮಹಾಯುದ್ಧನೇ ಗೆಲ್ಬೇಕು. ಈ ಯುದ್ಧನ ಗೆದ್ದು ಮನೆ ಒಳಗಡೆ ಎಂಟ್ರಿ ಆಗೋ ಫೈನಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಕಡೆಯಿಂದ ಅಗ್ನಿ ಪರೀಕ್ಷೆಯಿಂದ ಜಡ್ಜ್ ರಿವೀಲ್ ಪ್ರೋಮೋ ಬಿಟ್ಟಿದ್ದಾರೆ. ಯಾವ ಜಡ್ಜ್ ಯಾವ ಸ್ವಾಗ್ ಅಲ್ಲಿ ಏನೇನು ಹೇಳಿದ್ರು ಅಂತ ಒಂದೊಂದಾಗಿ ನೋಡೋಣ. ಮೊದಲು ಬಿಗ್ ಬಾಸ್ ಆಣೆ ಅಂತ ಫೇಮಸ್ ಆಗಿರುವ ಬಿಗ್ ಬಾಸ್ 10ರ ಕಂಟೆಸ್ಟೆಂಟ್ ವಿನಯ್ ಗೌಡ ಏನಂದ್ರು ನೀವೇ ನೋಡಿ. ಈ ಪ್ರಪಂಚದಲ್ಲಿ ಉಳಿಬೇಕು ಅಂದ್ರೆ ಬೇಕಾಗಿರೋದು ಬರೀ ಶಕ್ತಿ ಮಾತ್ರ ಅಲ್ಲ, ಅರ್ಹತೆ. ಈ ಪ್ರಪಂಚದಲ್ಲಿ ಉಳಿಬೇಕು ಅಂದ್ರೆ ಬೇಕಾಗಿರೋದು ಏನು ಅಂತ ಹೇಳಿದ ವಿನಯ್ ಗೌಡ ನಂತರ ಬಿಗ್ ಬಾಸ್ 5ರ ವಿನ್ನರ್ ಚಂದನ್ ಶೆಟ್ಟಿ ಮಾತು ಹೀಗಿತ್ತು. ಒಂದು ಸಲ ಆದ್ರೂ ಬಿಗ್ ಬಾಸ್ ಮನೆಗೆ ಹೋಗ್ಬೇಕನ್ನೋದು ಎಲ್ರ ಕನಸು. ನಂತರ ಬಳೆ ಹಾಕೊಂಡಿನಿ ಬಳೆ ಅಂತ ಒಂದು ಡೈಲಾಗ್ ಇಂದ ಫೇಮಸ್ ಆಗಿ ತನ್ನ ಮಾತಿನ ಶೈಲಿಯಿಂದ ಕರ್ನಾಟಕ ಜನರಿಗೆ ಇದ್ರೆ ಹಿಂಗಿರಬೇಕು ಅಂತ ತೋರಿಸಿಕೊಟ್ಟಂತ ಸಂಗೀತ ಶೃಂಗೇರಿ ಹೇಳಿದ್ದು ಹೀಗೆ. ಆದ್ರೆ ಬಿಗ್ ಬಾಸ್ಗೆ ಯಾರು ಬೇಕು? ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೆದ್ದ ಮಹಿಳಾ ಸ್ಪರ್ಧಿ ಶ್ರುತಿ ಅವರು ಹೇಳಿದ್ದು ಹೀಗೆ. ಇಲ್ಲಿ ಬರೋ ಪ್ರತಿ ಚಾಲೆಂಜ್ಗೂ ಹೆದರದೆ ಎದುರಿಸಿ ನಿಲ್ಲೋರು ಮಾತ್ರ. ನಂತರ ವಿನಯ್ ಗೌಡ, ಚಂದನ್ ಶೆಟ್ಟಿ, ಸಂಗೀತ ಶೃಂಗೇರಿ ಹಾಗೂ ಶ್ರುತಿ ಅವರು ಸ್ಟೇಜ್ಗೆ ಎಂಟ್ರಿ ಕೊಟ್ಟು ಕಾಮನ್ ಪೀಪಲ್ನ ಜಡ್ಜ್ ಮಾಡೋಕೆ ರೆಡಿಯಾಗಿದ್ದಾರೆ. ಬಿಗ್ ಬಾಸ್ ಮನೆ ಒಳಗೆ ನಡೆಯೋ ಯುದ್ಧಗಳನ್ನ ನೋಡಿದ್ದೀರಾ, ಆದ್ರೆ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಕ್ಕೆ ಒಂದು ಮಹಾಯುದ್ಧನೇ ಗೆಲ್ಬೇಕು. ಈ ಯುದ್ಧನ ಗೆದ್ದು ಮನೆ ಒಳಗಡೆ ಎಂಟ್ರಿ ಆಗೋರು. ಮತ್ತೆ ಈ ಅಗ್ನಿ ಪರೀಕ್ಷೆಯ ನಿರೂಪಣೆ ಮಾಡೋದು ನಿರಂಜನ್ ದೇಶಪಾಂಡೆ. ಯಾರು? So let's watch Big Boss Agni Parikshya. ಪ್ರೋಮೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಿಗ್ ಬಾಸ್ ಬಗ್ಗೆ ಪ್ರತಿ ಮಾಹಿತಿ ಪಡೆಯೋಕೆ ಏನು ಮಾಡಬೇಕು ಅಂದರೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಪ್ಡೇಟ್ ಬೇಗನೆ ಬರುತ್ತೆ. ಮತ್ತೆ ಸಿಗೋಣ. ನಮಸ್ಕಾರ.